ಕಲಬುರಗಿ ತಾಲೂಕಿನ ಹಾಗರ್ಗಿ ಗ್ರಾಮದಲ್ಲಿ ಖಾಸಗಿ ಭೂಮಿಯಲ್ಲಿ ಅಕ್ರಮವಾಗಿ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಸ್ಥಾಪನೆಗೆ ಯತ್ನಿಸಿದ ಪ್ರಕರಣ ಇದೀಗ ಹಲ್ಲೆ ಆರೋಪದೊಂದಿಗೆ ಮತ್ತಷ್ಟು ಗಂಭೀರ ಸ್ವರೂಪ ಪಡೆದುಕೊಂಡಿದೆ. ಹಾಗರ್ಗಿ ಗ್ರಾಮದ ನಿವಾಸಿ ಹಾಗೂ ಸರ್ವೆ ಸಂಖ್ಯೆ 96/2ರ ಹೊಲದ ಮಾಲೀಕ ರಜನಿಕಾಂತ್ ತಂದೆ ರಾಜೇಂದ್ರ ಹಾಗರ್ಗಿ ಅವರು ತಮ್ಮ ಭೂಮಿಯಲ್ಲಿ ಪರವಾನಗಿ ಇಲ್ಲದೆ ಟಿಸಿ ಕೂರಿಸುವುದನ್ನು ವಿರೋಧಿಸಿದ ಕಾರಣಕ್ಕೆ ಮಶಾಕ ಪಟೇಲ್ ಹಾಗೂ ಅವರ ಪತ್ನಿ ತಮ್ಮ ಮೇಲೆ ಹಲ್ಲೆ ನಡೆಸಿದ್ದಾರೆ ಎಂದು ಆರೋಪಿಸಿದ್ದಾರೆ. ಈ ಕುರಿತು ರಜನಿಕಾಂತ್ ಅವರು ಮಾತನಾಡಿ, ನನ್ನ ಸ್ವಂತ ಭೂಮಿಯಲ್ಲಿ ಯಾವುದೇ ಲಿಖಿತ ಅನುಮತಿ ಅಥವಾ ಒಪ್ಪಿಗೆ ಇಲ್ಲದೆ ಟಿಸಿ ಸ್ಥಾಪನೆಗೆ ಯತ್ನಿಸಲಾಗುತ್ತಿತ್ತು. ಇದಕ್ಕೆ ನಾನು ವಿರೋಧ ವ್ಯಕ್ತಪಡಿಸಿದ್ದೆ. ಹಲ್ಲೆಗೆ ಕಾರಣವಾಯಿತು. ನನ್ನ ಮೇಲೆ ದೌರ್ಜನ್ಯ ನಡೆಸಲಾಗಿದ್ದು, ಈ ಬಗ್ಗೆ ಪೊಲೀಸ್ ಠಾಣೆಗೆ ದೂರು ನೀಡಿದ್ದರೂ ಇದುವರೆಗೂ ಯಾವುದೇ ಸ್ಪಷ್ಟ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ನನ್ನ ಹೆಸರು ರಜನಿಕಾಂತ್. ನನ್ನ ಊರು ಹಾಗರ್ಗಿ ಒಳಗೆ ನನ್ನ ಹೊಲ ಅದ. ನಮ್ಮ ಮುತ್ತೆಯವ್ರ ಆಸ್ತಿ ಅದು. ನಮ್ಮ ಹೊಲದ ಬಾಜು ಒಂದು ಹೊಲ ಅದ. ಅವ್ರ ಹೆಸರು ಅದ್ನಾನ್ ಖಾನ್ ಅಂತೇಳಿ. ಅವ್ರು ಇಷ್ಟು ನಮ್ಮ ಹೊಲ ಕಬ್ಜಾ ಮಾಡಕತ್ತಾರ. ಆಲ್ರೆಡಿ 4 ಫೀಟ್ ನಮ್ಮ ಹೊಲ ಕಬ್ಜಾ ಮಾಡ್ಯಾರ ಅವರು. ಅದು ನಮಗೆ ಸರ್ವೆ ಮಾಡಿದಾಗ ಗೊತ್ತಾಯಿತು. ಹೋಲ್ ಬಿಡು ಅಂತೇಳಿ ಕಾಂಪ್ರಮೈಸಾಗಿ ಬಿಟ್ಟು ಕೊಟ್ಟಿದೆ. ಈಗ ಮತ್ತೆ ತಿರ್ಗಾ ಮುರುಗಾ ಏನು ಮಾಡಕತ್ತಾರ, ಮತ್ತೊಂದು ಅದು ಅಲ್ಲದೆ ಅದಕ್ಕೆ ಬಿಟ್ಟು ಮತ್ತೊಂದು 3 ಫೀಟ್ ಒಳಗೆ ಒಂದು ಪಿಲ್ಲರ್ ಹಾಕ್ಯಾನ. ಈ ಪಿಲ್ಲರ್ ಎದಕ್ಕೆ ಹಾಕಿದಪ್ಪ ನಮ್ಮ ಹೊಲದಾಗ ಅಂತ ಕೇಳಿದ್ರೆ, ಇಲ್ಲ ನಾನು ಟಿ ಸಿ ಕೊಡಿಸ್ತೀನಿ ಅಂತ. ಎದಕ್ಕಪ್ಪ ನನ್ನ ಹೊಲದಾಗ ಎದಕ್ಕೆ ಟಿ ಸಿ ಕೊಡಿಸ್ಲತ್ತೀನಿ, ನಿನ್ನ ಜಾಗದಾಗ ನೀ ಕೊಡಿಸ್ಕೊ ಅಂದ್ರೆ ಕೇಳಿಲ್ಲ ಅವ. ಉಲ್ಟಾ ಸೀದಾ ಮಾತಾಡ್ದ. ಅದಕ್ಕೆ ನಾನು ಏನು ಮಾಡ್ದೆ, ಒಂದು ಲೆಟ್ರ್ ಕೊಟ್ಟಿದ್ದೆ ಕನ್ಸರ್ನ್ ಪೊಲೀಸ್ ಸ್ಟೇಷನ್ ಒಳಗೆ. ಮೇಲಧಿಕಾರಿಗಳಿಗೆ ಒಂದು ಮನವಿ ಲೆಟ್ರ್ ಕೊಟ್ಟಿದ್ದೀನಿ. ಸರ್ ಹಿಂಗೆ ಮಾಡ್ತಾ ಇದ್ದಾರೆ ನೋಡ್ರಿ, ಇದು ದಬ್ಬಾಳಿಕೆ ಆಗ್ತಾಯಿದೆ, ತಡೆ ಹಿಡೀರಿ ಅಂತ ಹೇಳಿದೆ. ಇದಕ್ಕೆ ಇದು ಸುಮಾರು ನಾನು 15 ತಾರೀಕಿಗೆ ಕೊಟ್ಟಿದ್ದೀನಿ, ಡಿಸೆಂಬರ್ 15 ತಾರೀಕಿಗೆ ಕೊಟ್ಟಿದ್ದೆ. ಇದು ಆಗ ನಾನು ಕನ್ಸರ್ಟ್ ಮತ್ತು KBದವರಿಗೂ ಕೊಟ್ಟಿದ್ದೀನಿ. KBದವ್ರಿಗೆ ಕೊಟ್ಟ ಮೇಲೆ KBದವ್ರು ಏನಂದಿದ್ದಾರೆ, ನಮಗೆ ಯಾವುದೂ ಗಮನದಲ್ಲಿಲ್ಲ, ನಮಗೆ ಯಾರು ಏನೋ ನಾವು ಯಾರೂ ಪರ್ಮಿಷನ್ ಕೊಟ್ಟಿಲ್ಲ, ಅವ್ರು ಹೇಗೋ ಇಲ್ಲಿಗಲ್ ಕೂರ್ಸೋಕೊತ್ತಿದ್ದಾರೆ ಅಂತ ಹೇಳಿದ್ದಾರೆ. ಆಯಿತು ಸರ್, ಇದು ಮುಂದೆ ನೀವು ಕ್ರಮ ತಗೊಳ್ಳಿ ಅಂತ ಅವ್ರಿಗೂ ಹೇಳಿದೆ. ಬಟ್ ಇಲ್ಲಿವರೆಗೂ ಏನೂ ಕ್ರಮ ಯಾರೂ ತೊಗೊಂಡಿಲ್ಲ. ಅದಕ್ಕೆ ನಾನು ಇವತ್ತು ಬೆಳಗ್ಗೆ 11 ಗಂಟೆಗೆ ಹೋಗಿ ಅದು ಪಿಲ್ಲರ್ ಏನು ಹಾಕಿದ ಅದು ಡಿಮಾಲಿಷ್ ಮಾಡೋಕ್ಕೆ ಹೋಗಿದ್ದೆ. ನಾನು ಡಿಮಾಲಿಷ್ ಮಾಡೋ ಟೈಮಿಗೆ ಯಾರೋ ಅವ್ರ ಕಡಿದವ್ರು ಇಬ್ಬರು ಬಂದವರು, ಒಂದು ಜೆಂಟ್ಸು ಒಂದು ಲೇಡೀಸು. ಆ ಜೆಂಟ್ಸಿನ ಹೆಸರೇನು ಮಶಾಕ್ ಪಟೇಲ್ ಅಂತ. ಅವು ಯಾರೋ ಲೇಡೀಸ್ ಬಂದೇಳು. ಆ ಲೇಡೀಸ್ ಬಂದಾಗ ಅವ್ರೇನು ಅವ್ರಿಗೆ ಏನೂ ಅಂದಿಲ್ಲ. ನೀ ಯಾರು ನಾ ಯಾರು ನಾನು, ನೀವು ಈಕೆ ಯಾರಪ್ಪ ಕೇಳೋರು, ನನ್ನ ಜಾಗದಾಗ ನಾ ಹೊಡಿತಾ ಇದ್ದೀನಿ, ನನ್ನ ಜಾಗದಾಗ ನಾ ಕ್ಲಿಯರ್ ಮಾಡ್ತೀನಿ ಅಷ್ಟು ಅಂದಿದ್ದಕ್ಕೆ ಅವ್ರು ಏನೋ ಅದು ಇದು ಅಂದ್ಕೊಂಡು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ, ಹೊಡೆದಿದ್ದಾರೆ. ನನಗೆಲ್ಲ ಮೇಲ್ಪಟ್ಟಾಗಿದೆ, ಇಲ್ಲೆಲ್ಲ ಹೊಡೆದಿದ್ದಾರೆ, ಇಲ್ಲೆಲ್ಲ ಆಗಿದೆ, ಇಲ್ಲೆಲ್ಲ ಕ್ರ್ಯಾಚಸ್ ಬಿದ್ದಾವ, ಒಳ ಪೆಟ್ಟಾಗಿದೆ, ಇದೆಲ್ಲ ನರ್ವ್ಸ್ ಎಲ್ಲ ಪೇನ್ ಆಗ್ತಾ ಇದ್ದಾವೆ ನನಗೆ ಅಂಥೇಳಿ ನಾನು ಇಮಿಡಿಯೇಟಾಗಿ 112ಗೆ ಕಾಲ್ ಮಾಡಿದೆ. 112ದವರು ಬಂದವರು ವಿತಿನ್ 15 ನಿಮಿಷ ಒಳಗೆ ಬಂದರು. 112 ಬರತಾನೆ ಇವರೆಲ್ಲ ಓಡಿ ಹೋಗಿದ್ರು. 112ದವ್ರು ಬಂದೆಲ್ಲ ನೋಡಿದ್ರು, ಪಂಚನಾಮ ಮಾಡಿದವರು, ಅವರೆಲ್ಲ ಫೋಟೋಸ್ ತೆಗೆದ್ರು, ವೀಡಿಯೋಸ್ ತೆಗೆದ್ರು. ಅವ್ರು ಅಂದ್ರೆ ಆಯಿತು, ನೀವೆಲ್ಲ ಕನ್ಸರ್ನ್ ಪೊಲೀಸ್ ಸ್ಟೇಷನ್ಗೆ ಯೂನಿವರ್ಸಿಟಿಗೆ ಹೋಗ್ರಿ, ನಾನೆಲ್ಲ ಮಾಡಿದ್ದೀನಿ ಅಂತ ಅಂದಿದ್ದರು. ಮಾಡಿದ್ದೀನಿ ಅಂತ ಹೇಳಿದ್ರು ಅವರು. ಆಯ್ತು ರೀ ಸರ್ ಅಂತ ಹೇಳಿದ್ರೆ, ಸ್ವಲ್ಪ ನನ್ನ ಟ್ರೀಟ್ಮೆಂಟ್ ಇದೆ, ಯಾಕೋ ಭಾಳ ಪೇನ್ ಆಗಕತ್ತದ ಅಂಥೇಳಿ ಟ್ರೀಟ್ಮೆಂಟ್ ಮಾಡ್ಕೊಂಡು ಹೋಗೋಣ ಅಂಥೇಳಿ ನಮ್ಮ ಕನ್ಸರ್ನ್ ಡಾಕ್ಟರ್ ಬಳಿ ಬಂದೆ. ನನ್ನ ಪರಿಚಯದ ಡಾಕ್ಟರ್ ಬೇಕು, ಅಲ್ಲಿ ಬಂದಮೇಲೆ ಅವರೆಲ್ಲ ನೋಡಿದ್ರು. ಇಲ್ಲಪ್ಪ ಸ್ವಲ್ಪ ಇದು ಪ್ರಾಬ್ಲಮ್ ಇದೆ, ಒಂದು TT ಇಂಜೆಕ್ಷನು ಇಂಜೆಕ್ಷನ್ಸ್ ಎಲ್ಲ ಕೊಟ್ಟು ಗ್ಲುಕೋಸ್ ಹಚ್ಚಿದ್ದಾರೆ. ನಾ ಎಲ್ಲ ಸರ್ಗೆ ಮಾತಾಡ್ತೀನಿ. ಅವರು ಪೊಲೀಸ್ ಸ್ಟೇಷನ್ಗೆ ಅವರೇ ಮಾತಾಡಿದ್ದಾರೆ. ಸರ್ ಒಂದು ಕೇಸ್ ಹಿಂಗಾಗ್ಯದ, ನೀವು ಬಂದವ್ರದ್ದು ಏನದ MLC ಮಾಡಿರಿ ಅಂಥೇಳಿ. ಆಯಿತು ಬರ್ತೀವಿ ಅಂಥೇಳಿ 2-3 ತಾಸು ಆದರೂ ಬರಲಿಲ್ಲ. ಮತ್ತು ಡಾಕ್ಟರ್ ಸಾಹೇಬರು ಡ್ಯೂಟಿ ಡಾಕ್ಟರು ಮತ್ತೊಮ್ಮೆ ರಿಮೈಂಡ್ ಮಾಡಿದ್ದಾರೆ ಅವ್ರಿಗೆ, ಸರ್ ಬರ್ರಿ ಅಂದರೆ ಅವೆಲ್ಲ ಏನೂ ಆಗಲ್ಲ ಬಿಡಲ್ಲ, ಅವ್ರಿಗೆ ಸುಮ್ಮನೆ ಅವರಿಗೆ ಬರೋಕ್ಕೆ ಹೇಳ್ರಿ ಅಂತ ಏನೇನೋ ಹೇಳಿದ್ದಾರೆ ಅವರಿಗೆ. ಈಗ ನನ್ನ ಬಿಟ್ಟು ಅವರೇ ನನಗೆ ಹೊಡೆದು ನನಗಿಂತ ಮುಂಚೆ ಅವರೇ ಹೋಗಿ ಕೇಸ್ ಮಾಡಿದ್ದಾರೆ. ಅವ್ರಿಗೆ ಅಷ್ಟ ಮಾಡೋದಿತ್ತಂದ್ರೆ 112 ಬಂದಾಗ ಇರೋದಿತ್ತು ಅವರಲ್ಲಿ ಈ ಜಾಗದ ಮೇಲೆ. 112 ಬಂದಾಗ ಯಾಕೆ ಇದ್ದಿದ್ದಿಲ್ಲ ಅವರು. ಈಗ ನಾನು ಹಾಸ್ಪಿಟಲ್ಗೆ ಬಂದು ಅಡ್ಮಿಟ್ ಆದಮೇಲೆ ಅವರೇ ಹೋಗಿ ಉಲ್ಟಾ ಕೇಸ್ ಮಾಡಿದ್ದಾರೆ ನನ್ನ ಮೇಲೆ. ಇದು ಹಾಗರ್ಗಿ ಊರಾಗ ಭಾಳ ವರ್ಷಲಿಂತ ಇದೇ ನಡೀತಾ ಇದೆ. ಎಲ್ಲ ದಬ್ಬಾಳಿಕೆ ದೌರ್ಜನ್ಯ ನಡೀತಾ ಇದೆ. ಅಲ್ಲಿ ನನಗೆ ಯಾರು ಹೊಡೆದಾರಲ್ಲ ಅವನ ಹೆಸರು ಮಶಾಕ್ ಪಟೇಲ್ ಅಂತೇಳಿ. ಅವನು ಸುಮಾರು ನನ್ನಂಗೆ ಎಷ್ಟೋ ಮಂದಿ ಹೊಡೆದಿದ್ದ. ನಾವು ಎಷ್ಟೋ ಮಂದಿ ಕಿರಿಕಿರಿ ಇದೆ, ಎಷ್ಟೋ ಅವ್ರ ಗಂಡ ಹಿಡ್ದಿದ್ದ ಕೆಲಸನೇ ಇದೆ. ಅದು ಸುಮ್ಮನೆ ಯಾರಾದ್ರೂ ಹೋಗೋದು, ಅತ್ಯಾಚಾರ ಮಾಡೋದು, ಬೈಯೋದು, ಹೊಡೆಯೋದು ಅವ್ರ ಕೆಲಸನೇ ಇದೆ. ಕಳುವು ಮಾಡೋದು, ಇಲ್ಲಿಗಲ್ ದಂಧೆಗಳು ಮಾಡೋದು ಎಲ್ಲ. ಅಲ್ಲಿದ್ದು ಎಲ್ಲ ಕನ್ಸ್ಟ್ರಕ್ಷನ್ಸ್ಗಳು ಭಾಳಷ್ಟು ಕಟ್ಟಡಗಳು ಇಲ್ಲಿಗಲೇವ, ಕನ್ಸ್ಟ್ರಕ್ಷನ್ಸ್ ಅವ. ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ದಬ್ಬಾಳಿಕೆ ಬಾಯಿಗೆ ಬಂದಿದೆ ಮಾತಾಡ್ತಾರೆ, ಬಾಯಿಗೆ ಬಂದಿದೆ ಮಾಡ್ತಾರೆ.
ನಮ್ಮಂತ ನಾವು ಯಾರು ಹೊಲಕ್ಕೆ ಹೋಗಲ್ಲ ಬರಲ್ಲ ನಮ್ಮಂಥವ್ರಿಗೆ ಟಾರ್ಗೆಟ್ ಮಾಡ್ತಾರೆ, ದಬ್ಬಾಳಿಕೆ ಮಾಡೋದು. ಮತ್ತೇನಂತಾನೆ ಅದು ಒಂದು ಕಂಬ ಕುಡಿಸ್ರೆ ಏನಾಗ್ತದೆ, ಅದ್ರದ್ದು ಏನೋ ಸ್ವಲ್ಪ ರೊಕ್ಕ ತಗೊಂತ, ನನಗೆ ಮಾರೋದಿಲ್ಲಪ್ಪ ಹೊಲ, ನನಗೆ ಕೊಡೋದಿಲ್ಲ ಅಂದ್ರೆ ಇವೆಲ್ಲ ಕಿರಿಕಿರಿ. ಅವ ಹದ್ನಾನ್ ಕಾನಂತನ ಅವ ಎದುರು ಬಂದಿಲ್ಲ, ಅವ್ರ ಮನುಷ್ಯ ಕಳಿಸಿ ಹೊಡೆಸಿದ ನನಗೆ. ನಾನು ಕಂಬ ಡಿಮಾಲಿಷ್ ಮಾಡೋ ಟೈಮಿಗೆ ನನಗೆ ಹೊಡೆದವನ ಹೆಸರು ಮಶಾಕ್ ಪಟೇಲ, ಅವ್ನ ಹೆಂಡತಿ ಹೆಸರು ನನಗೆ ಗೊತ್ತಿಲ್ಲ. ಅವ್ರಿಬ್ಬರು ಗಂಡ ಹೆಂಡತಿ ಬಂದು ನನಗೆ ಹೊಡೆದಿದ್ದಾರೆ. ಇಷ್ಟೆಲ್ಲ ಮಾಡಿದವ್ರು ಉಲ್ಟಾ ಅವ್ರಿಗೆ ಹೋಗಿ ಕಂಪ್ಲೇಂಟ್ ಮಾಡಿದ್ದಾರೆ. ಇದಕ್ಕೆ ದಯವಿಟ್ಟು ಕೈ ಜೋಡಿಸ್ತೀನಿ, ಸೂಕ್ತವಾದ ಕ್ರಮ ತಗೋರಿ, ನನಗೆ ನ್ಯಾಯ ದೊರಸ್ಕೊಡ್ರಿ ಅಂತ ಹೇಳಿ ವಿನಂತಿ ಮಾಡ್ತೀನಿ. ಅಕ್ರಮ ಟಿಸಿ ಸ್ಥಾಪನೆಯಿಂದ ತಮ್ಮ ಭೂಮಿಗೆ ಶಾಶ್ವತ ಹಾನಿಯಾಗುವ ಸಾಧ್ಯತೆ ಇದ್ದು ಕಾನೂನು ಬಾಹಿರ ಅತಿಕ್ರಮಣವನ್ನ ತಡೆಯಲು ಅಧಿಕಾರಿಗಳ ಗಮನಕ್ಕೆ ತಂದರೂ ಸೂಕ್ತ ಸ್ಪಂದನೆ ಸಿಗುತ್ತಿಲ್ಲ ಎಂದು ಅವರು ಆರೋಪಿಸಿದರು. ಹಲ್ಲೆ ಪ್ರಕರಣದಲ್ಲಿ ಆರೋಪಿತರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ಅಕ್ರಮವಾಗಿ ಸ್ಥಾಪಿಸಲಾಗುತ್ತಿರುವ ಟಿಸಿಯನ್ನ ತಕ್ಷಣ ತೆರವುಗೊಳಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಈ ಘಟನೆ ಗ್ರಾಮದಲ್ಲಿ ಉದ್ವಿಗ್ನತೆಗೆ ಕಾರಣವಾಗಿದ್ದು, ಖಾಸಗಿ ಭೂಮಿಗಳ ರಕ್ಷಣೆಗೆ ಸಂಬಂಧಿಸಿದಂತೆ ಪೊಲೀಸ್ ಹಾಗೂ ಸಂಬಂಧಪಟ್ಟ ಇಲಾಖೆಗಳು ತ್ವರಿತವಾಗಿ ಮಧ್ಯಸ್ಥಿಕೆ ವಹಿಸಬೇಕು ಎಂದು ಒತ್ತಾಯ ರಜನಿಕಾಂತ್ ಅವರದ್ದು ಆಗಿದೆ.